ವಿಶೇಷವಾಗಿ ಏನೇನು ನಡೀತಾ ಇದೆ ಒಂಚೂರು ಹೇಳಿ ಸರ್. ಈ ಬಾರಿ ಏಪ್ರಿಲ್ 1ನೇ ತಾರೀಕು ಕರಗ, ಬುಧವಾರ ರಾತ್ರಿ ಸುಮಾರು ಒಂದು 12 ಗಂಟೆಗೆ ಕರಗ ಶಕ್ತ್ಯೋತ್ಸವ ನಡೆಯಲಿದೆ. ಏನು ವಿಶೇಷ ಅಂದರೆ ನಮ್ಮ ನಾಡ ಹಬ್ಬ ಏನು ದಸರಾ ಇದೆ, ಅದೇ ರೀತಿಯಾಗಿ ನಮಗೆ ವಿಶ್ವವಿಖ್ಯಾತವಾಗಿರುವ ಈ ಕರಗವನ್ನು ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಮಾನ್ಯ ಮುಜರಾಯಿ ಸಚಿವರಾದ ರಾಮಲಿಂಗರೆಡ್ಡಿ ಅವರು ಅದಕ್ಕೆ ಏನು ಖರ್ಚು ವೆಚ್ಚಗಳಿದೆ ಅದನ್ನೆಲ್ಲ ಸಂಪೂರ್ಣವಾಗಿ ಅವರೇ ತಮ್ಮ ಸ್ವಂತ ಪ್ರೆಸೆನ್ಸ್ ಆಗಿ ಅವರೇ ಇಲ್ಲಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ನಿಮಗೆಲ್ಲ ತಿಳಿದಂತೆ ಇದು ನಾಡ ಹಬ್ಬ, ಇದು ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಆಚರಿಸುವಂಥ ಹಬ್ಬ. ಹೇಗೆ ಮೈಸೂರು ದಸರಾ ಹಾಗೆ ಬೆಂಗಳೂರು ಕರಗ, ನಿಮಗೆಲ್ಲ ತಿಳಿದಿರೋ ಹಾಗೆ 1026 ವರ್ಷಗಳ ಇತಿಹಾಸ ಇರುವ ಈ ದೇವಸ್ಥಾನ, ಮತ್ತು ಸುಮಾರು 800 ವರ್ಷಗಳಿಂದ ಇಲ್ಲಿ ಕರಗ ಶಕ್ತ್ಯೋತ್ಸವ ನಡೀತಾ ಇದೆ. ಹಾಗಾಗಿ ಈ ಬಾರಿ ಇನ್ನೆಂದು ಕಂಡರಿಯದಂತೆ ಭಾಳ ವಿಜೃಂಭಣೆಯಿಂದ ಕರಗವನ್ನು ನಡೆಸ್ತಾ ಇದ್ದಾರೆ. ತಗೊಂಡು ಆಶೀರ್ವಾದ ತಗೊಳ್ಳಿ. ಒಂದು ಈ ಸಲಿನೂ ಜ್ಞಾನೇಂದ್ರ ಅವರೇ ಈ ಬಾರಿ ಜ್ಞಾನೇಂದ್ರ ಸ್ವಾಮಿಗಳು ಕಳೆದ 16 ವರ್ಷಗಳಿಂದ ಕರಗ ಹೊತ್ತಿದ್ದಾರೆ. ಇದು ಅವರ 16ನೇ ವರ್ಷ ಕರಗ. ನಮ್ಮ ಜನಾಂಗದಲ್ಲಿ ಅವರು ಲಿವಿಂಗ್ ಲೆಜೆಂಡ್ ಅಂತೆ ಅವರು ಪ್ರಖ್ಯಾತರಾಗಿದ್ದಾರೆ. ಯಾಕಂದರೆ ಇತಿಹಾಸದಲ್ಲಿ ಅವರ ಅತಿ ಬಾರಿ ಕರಗ ಹೊತ್ತಿದಂಥ ಪೂಜಾರಿಗಳು, ದೈವಶಕ್ತಿಯಿಂದ ಅವರಿಗೆ ಭಾಳ ವಿಜೃಂಭಣೆಯಿಂದ ಕರಗ ಮಾಡ್ತಾ ಇದ್ದಾರೆ. ಅವರು ನಮ್ಮ ಕುಲಕ್ಕೆ, ನಮ್ಮ ನಾಡಿಗೆ, ನಮ್ಮ ಕುಲಕ್ಕೆ ಒಂದು ಅಮೃತ, ಒಂದು ಅಮೂಲ್ಯವಾದ ವಸ್ತು ಅಂತ ನಾನು ತಿಳ್ಕೊಂಡಿದ್ದೀವಿ. ಇದು ಅವ್ರನ್ನ 16ನೇ ಬಾರಿ ಕರಗ. ಧನ್ಯವಾದಗಳು ಸ್ವಾಮಿ. ಧನ್ಯವಾದ.